ಅಫ್ಸರ್ ನಿಮ್ ಪ್ರಶ್ನೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಒಂದು ನಿಮಿಷ ಇರಿ. ನಾನು ಕೇಳಿದಂತ ಒಂದು ಪ್ರಶ್ನೆ ಅಲ್ಲ, ನೀವು ನಮಗೆ 100 ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ಲಿಕ್ಕೆ ತಯಾರು. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಶಫೀಜಾದಿನ ಒಂದು ಪ್ರಶ್ನೆ ಕೇಳೋದಿದೆ. ಇರ್ರಿ ಒಂದ್ ನಿಮಿಷ ಇರ್ರಿ. ಶಫೀಜಾದಿ ಅವರೇ, ಶಫೀಜಾದಿ ಅವರಿಗೆ ಎಲ್ಲಾ ದಾಖಲೆಗಳು ಇದ್ದಾಗ ಮಾತ್ರ ವಕ್ಫ್ ಇದನ್ನ ತನ್ನ ಆಸ್ತಿ ಅಂತ ಘೋಷಣೆ ಮಾಡಬಹುದು ಅಂತ ಹೇಳಿದ್ರಿ ನೀವು. ಉತ್ತರ ಕೊಡಿ. ಅಜಿತ್ ಹನುಮಕ್ಕರ್ ಅವರೇ, ಒಂದ್ ನಿಮಿಷ ಇರ್ರಿ. ಅಜಿತ್ ಹನುಮಕ್ಕರ್ ನಾನು ಮತ್ತೊಮ್ಮೆ ಇವತ್ತು ಮಧ್ಯಪ್ರದೇಶದ ಹೈಕೋರ್ಟ್ ನಲ್ಲಿ ಬಂದಿರುವಂತಹ ಒಂದು ಜಡ್ಜ್ಮೆಂಟ್ ನ ಬಗೆಗಿನ ಹೈಕೋರ್ಟಿನ ಅಬ್ಸರ್ವೇಷನ್ ಅನ್ನು ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಇವತ್ತಿನ ಕನ್ನಡ ಪ್ರಭದ 9ನೇ ಪುಟದಲ್ಲಿದೆ. ಇಲ್ಲಿ ಬಹರಾನ್ಪುರ ಕೋಟೆಯೊಳಗಿನ ಅರಮನೆ, ಶಾಶುದ, ನಾಡಿರ್ ಶಾ ಅವರ ಗೋರಿ ಹಾಗೂ ಬೇಬಿ ಸಾಹೇಬ್ ಮಸೀದಿ ತನಗೆ ಸೇರಿದ್ದು ಅಂತ 2013 ಜುಲೈ 19ಕ್ಕೆ ಮಧ್ಯಪ್ರದೇಶದ ವಕ್ಫ್ ಮಂಡಳಿ ಆದೇಶ ಹೊರಡಿಸಿತ್ತು. ರೆವಿನ್ಯೂ ಡಾಕ್ಯುಮೆಂಟ್ಸ್ ಇತ್ತಾ? ಒಂದು ನಿಮಿಷ ಶಫೀಜಾದಿ ಸೌಂಡ್ ಕೊಡಿ. ರೆವಿನ್ಯೂ ಡಾಕ್ಯುಮೆಂಟ್ ಇತ್ತಾ? ಆ ಆಸ್ತಿ ಕೇಳಿಸ್ಕೊಳ್ಳಿ ಶಫೀಜಾದಿ ಅವರೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಹೈಕೋರ್ಟಿನ ಕೇಸ್ ನೆನ್ನೆಯ ಅಬ್ಸರ್ವೇಷನ್ ಅನ್ನ ಕೋಟ್ ಮಾಡ್ತಾ ಇದ್ದೀನಿ, ಯಾವುದೋ ಹಳೆ ಕೇಸ್ ಅಲ್ಲ. ಪುರಾತತ್ವ ಇಲಾಖೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸುಪರ್ದಿಯಲ್ಲಿದ್ದ ಆಸ್ತಿಯನ್ನ ಮಧ್ಯಪ್ರದೇಶದ ವಕ್ಫ್ ಬೋರ್ಡು ತನ್ನದು ಅಂತ ಘೋಷಣೆ ಮಾಡುತ್ತೆ. ಯಾವ ರೆವಿನ್ಯೂ ಡಾಕ್ಯುಮೆಂಟ್ ಇಟ್ಕೊಂಡು? ಅಜಿತ್ ಅವರೇ, ನೀವೇ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಕೊಡ್ತೇನೆ. ನಾನೊಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸಣ್ಣ ಪ್ರಶ್ನೆ ನಂದು. ಈ ದೇಶದ ಅಲ್ಲಲ್ಲ ಅಫ್ಸರ್, ನಾನು ಕೇಳ್ತಾ ಇರೋದು ನಾನು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಶಫೀಜಾದಿ ಅವ್ರನ್ನ ಕೇಳ್ತಾ ಇದ್ದೀನಿ. ಇರಿ ಒಂದ್ ನಿಮಿಷ. ಎಸ್ ಶಫೀಜಾದಿ. ನನಗೆ ಅಫ್ಸರ್ ಒಂದ್ ನಿಮಿಷ. ಅಫ್ಸರ್ ನಾನು ಸ್ವಲ್ಪ ಆನ್ಸರ್ ಮಾಡ್ತೀನಿ. ಅಫ್ಸರ್ ಸ್ವಲ್ಪ. ಅಜಿತ್ ಅವರೇ, ಅಂತಹ ಹಲವಾರು ಪ್ರಸ್ತಾವನೆಗಳಿವೆ. ಅಜಿತ್ ಅವರೇ, ಕರ್ನಾಟಕದ ವಿಧಾನಸೌಧ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕರ್ನಾಟಕದ ವಿಧಾನಸೌಧ ವಕ್ಫ್ ಆಸ್ತಿ ಅಂತ ವಕ್ಫ್ ದಾಖಲೆಗಳು ಹೇಳುತ್ತೆ. ಯಾರಾದರೂ ವಿಧಾನಸೌಧ ನಮಗೆ ಕೊಡಿ ಅಂತ ಯಾರಾದರೂ ಇಷ್ಟ ತನಕ ಹೇಳಿದಾರಾ? ಒಂದು. ಎರಡನೇದ್ದು, ನಮ್ಮ ಮೇಡಹಳ್ಳಿಯಲ್ಲಿ MS ಪಾಳ್ಯ ಜಾಲಹಳ್ಳಿ ಸಮೀಪ 358 ಎಕರೆ ಜಾಗ ವಕ್ಫ್ ಆಸ್ತಿ ಅಂತ ಇದೆ. ನಮ್ಮಲ್ಲಿ ದಾಖಲೆಗಳಿವೆ. ಅದನ್ನು ಶಿವರಾಮ್ ಕಾರಂತ ಬಡಾವಣೆ ಮಾಡಿದ್ದಾರೆ. ಯಾರಾದ್ರೂ ಅಲ್ಲಿ ಒಕ್ಕಲೆ ಬೀಸೋಕೆ ಹೋಗಿದ್ದೀವ ನಾವು? ಮನೆ ಖಾಲಿ ಮಾಡಿ, ವಿಧಾನಸೌಧ ಖಾಲಿ ಮಾಡಿ, ದೇವಸ್ಥಾನ ಬಿಟ್ಟು ಕೊಡಿ ಅಂತ ಕರ್ನಾಟಕ ವಕ್ಫ್ ಬೋರ್ಡ್ ಯಾವತ್ತಾದ್ರೂ ದಾವೆ ಸಲ್ಲಿಸಿದೆಯಾ? ಇಲ್ಲ. ಎಲ್ಲಾದ್ರೂ ಒಂದು ಕಡೆ ತಪ್ಪಾಗಿದ್ದಾರೆ ಅಜಿತ್. ಆ ತಪ್ಪನ್ನು ಅದು ಕೋರ್ಟ್ ನೋಡಿಕೊಳ್ಳುತ್ತೆ. ಅಲ್ಲಿ ವಕ್ಫ್ ಅಲ್ಲ ಅಂತ ಹೇಳಿದ್ರೆ ವಕ್ಫ್ ಅಲ್ಲ ಅಂತ ಹೇಳುತ್ತೆ. ಅದನ್ನು ಬಿಟ್ಟು ಆ ತಪ್ಪನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಹೇಳಿ ಮೂಗನ್ನೇ ಕತ್ತರಿಸುವಂತ ಪ್ರಯತ್ನ ಸರಿಯೇ? ಶಫೀಜಾದಿ ಅವರೇ, 2006ರಲ್ಲಿ 1,20,000 ಎಕರೆ ವಕ್ಫ್ ಆಸ್ತಿ ಇತ್ತು. 2006. 2024ಕ್ಕೆ ಅದು 9,40,000 ಎಕರೆ ಆಗಿದೆ. ಇದಷ್ಟು ಆಸ್ತಿ ಮುಸ್ಲಿಮರು ದಾನ ಕೊಟ್ಟಿದ್ದ? ದಾನ ಮಾತ್ರ ಅಲ್ಲ. ನೀವು ಮಂಗಳೂರು ಕರಾವಳಿ ಪ್ರದೇಶ ನೋಡಿ. ಕರಾವಳಿ ಪ್ರದೇಶದಲ್ಲಿ ಟಿಪ್ಪು ಸುಲ್ತಾನ್ ಅವರು ಕೊಟ್ಟಿಲ್ಲ, ದಾನ ಕೊಟ್ಟದ್ದು ಅಲ್ಲ, ಸ್ವಂತ ದುಡ್ಡಿನಿಂದ ಖರೀದಿ ಮಾಡಿದಂತ ಈದ್ಗಾಗಳಿವೆ. 20-25 ಎಕರೆ ಜಾಗಗಳು ಈದ್ಗಾ ಇದೆ. ಬಿಜಾಪುರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ನೀವು ನೋಡಿ. ಅಲ್ಲಿ ಅದೇ ರೀತಿ ಕಬ್ರಸ್ಥಾನಗಳಿವೆ, ಸ್ಮಶಾನಗಳಿವೆ. ಇದು ಎಲ್ಲವೂ ಸ್ವಂತ ಊರಿನವರು ಮುಸಲ್ಮಾನರು ಖರೀದಿ ಮಾಡಿದಂತ ಜಾಗಗಳು 50ರಷ್ಟಿದೆ. ದಾನ ಸಿಕ್ಕಿದ್ದು ನೀವು ಕೆಲವು ವಿಚಾರಗಳನ್ನು ಮಾತ್ರ ಹೇಳಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.